ಹಿಂದೆಲ್ಲ ಮನೆಯ ಅಂಗಳವನ್ನ ಗುಡಿಸಿ ಸಾರಿಸಿ ಸಗಣಿ ಹಾಕಿದ ಮೇಲೆ ರಂಗೋಲಿಯನ್ನ ಹಾಕ್ತಾ ಇದ್ರು. ಆದ್ರೆ ಈಗ ಕಾಲ ಬದಲಾಗಿದೆ. ರಂಗೋಲಿ ಹಾಕುವ ವಿಧಾನವೂ ಕೂಡ ಬದಲಾಗುತ್ತಾ ಹೋಯಿತು. ನೋಡಿ ವೀಕ್ಷಕರೇ, ಇಲ್ಲೊಬ್ರು ಚುಕ್ಕೆ ಇಲ್ಲದೆ ತುಂಬಾ ಡಿಫ್ರೆಂಟ್ ಆಗಿ ಮನೆಯ ಒಳಗೆ ರಂಗೋಲಿಯನ್ನ ಹೇಗೆ ಹಾಕಬಹುದು ಅಂತ ತೋರಿಸಲಿದ್ದಾರೆ. ಈ ರಂಗೋಲಿ ಹಾಕುವ ವಿಧಾನ ಹೇಗಿದೆ ಅಂತ ನೀವೇ ನೋಡಿ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ನೀವು ರಂಗೋಲಿಯಲ್ಲಿ ನಾನಾ ವಿಧಾನ ನೋಡಿರ್ಬೋದು. ಪುನಃ ರಂಗೋಲಿ, ಹೂವಿನ ರಂಗೋಲಿ ಇಂಥವೆಲ್ಲ ನಿಮಗೆ ಪರಿಚಯ ಇದೆ. ಆದರೆ ಮಿರರನ್ನು ಉಪಯೋಗಿಸಿ ಬಣ್ಣದ ರಂಗೋಲಿಯಿಂದ ಹೇಗೆ ರಂಗೋಲಿ ಮಾಡ್ಬೋದು ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ ನಿಮಗೆ. ಮಿರರ್ ರಂಗೋಲಿ ಮಾಡೋಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಮಿರರ್ಗಳು, ಪರ್ಪಲ್ ಹಾಗೂ ವೈಟ್ ರಂಗೋಲಿ, ಜರಡಿ, ಬೆಂಕಿ ಕಡ್ಡಿ ಮತ್ತು ಹಳೆ ಗ್ಯಾಸ್ಕೆಟ್. ಮಿರರ್ ರಂಗೋಲಿ ಹಾಕುವಾಗ ಮೊದಲಿಗೆ ನಾವು ಈ ಗ್ಯಾಸ್ಕೆಟನ್ನು ಒಂದು ಪೊಸಿಷನಲ್ಲಿ ಇಟ್ಕೋಬೇಕು ಹೀಗೆ. ಆಮೇಲೆ ಈ ನೆಟ್ ತೊಗೊಂಡು ಬಿಳಿ ರಂಗೋಲಿ ಇದಕ್ಕೆ ಹಾಕಿ ಫಸ್ಟು ಎಲ್ಲ ಒಂದೇ ಸಮ ಬರೋ ಹಾಗೆ ಸ್ಪ್ರೆಡ್ ಮಾಡಬೇಕು ಹೀಗೆ. ಈ ಪೂರ್ತಿ ಒಂದು ನೆಲ ಕಾಣದೇ ಇರೋ ಹಾಗೆಲ್ಲ ಹರಡ್ಕೊಂಬಿಡಿ. ಈಗ ಬಿಳಿ ರಂಗೋಲಿ ನಾವು ಪೂರ್ತಿ ಹಾಕ್ಕೊಂಡಿದ್ದೀವಿ. ಒಂದು ಸ್ವಲ್ಪನೂ ನೆಲ ಕಾಣದೇ ಇರೋ ಹಾಗೆ ಹರಡ್ಕೊಂಡಿದ್ದೀವಿ. ಈಗ ಇದ್ರ ಮೇಲೆ ನಾವು ಪರ್ಪಲ್ ರಂಗೋಲಿ ಈಗ ಸ್ಪ್ರೆಡ್ ಮಾಡ್ಕೋಬೇಕು. ನಾನು ಆರಿಸ್ಕೊಂಡಿರೋದು ಪರ್ಪಲ್ ರಂಗೋಲಿ, ಬಟ್ ನಿಮ್ಮ ಇಷ್ಟದ ಪ್ರಕಾರ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಈಗ ಪೂರ್ತಿ ನಾವು ರಂಗೋಲಿನೆಲ್ಲ ಬಿಳಿ ರಂಗೋಲಿ ಮೇಲೆ ಪರ್ಪಲ್ ರಂಗೋಲಿ ಹರಡ್ಕೊಂಡಿದ್ದೀವಿ. ಈಗ ಇದು ಕಂಪ್ಲೀಟ್ ಕವರ್ ಆಗಿದೆ. ಇವಾಗ ನಾವು ಈ ಗ್ಯಾಸ್ಕೆಟ್ನ ತುಂಬ ಜೋಪಾನವಾಗಿ ಹೀಗೆ ತೆಗೆದುಬಿಡಬೇಕು. ತೆಗೆದುಬಿಟ್ಟು ಆಮೇಲೆ ಇವಾಗ ಮಿರರಿಂದ ನಾವು ಈ ರಂಗೋಲಿಗೆ ಅಲಂಕಾರ ಮಾಡಬೇಕು. ಈಗ ಈ ರಂಗೋಲಿ ಹರಡ್ಕೊಂಡಾಯಿತು. ಇದ್ರ ಮೇಲೆ ನಾವು ಮಿರರ್ ಇಟ್ಬಿಟ್ಟು ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಈಗ ದೊಡ್ಡದು ಮಿರರು ಸೆಂಟ್ರಿಗೆ ಕರೆಕ್ಟಾಗಿ ಹಿಂಗೊಂದಿಡಿ. ಈಗ ಒಂದು ಆಪೋಸಿಟ್ ಮತ್ತಿಲ್ಲೊಂದು ಆಪೋಸಿಟ್ ಇಡಿ. ಸ್ವಲ್ಪ ದೊಡ್ಡ ಸೈಜಿಂದು ಮಿರರ್ ನಾವು ಇಟ್ಕೊಂಡಿದ್ದೀವಿ. ಈಗ ನಾವು ಕಡ್ಡಿಲಿ, ಈಗ ಕಡ್ಡಿ ಅಂತ ಹೇಳಿದ್ದೀವಲ್ಲ, ಇದರಲ್ಲಿ ಸ್ವಲ್ಪ ಡಿಸೈನ್ ಮಾಡಬೇಕೀಗ. ಈಗ ಕೆಳಗಿರೋ ರಂಗೋಲಿ ನಮಗೆ ಬಿಳಿ ರಂಗೋಲಿ ಬಾರ್ಡ್ರ್ ಥರ ಬರುತ್ತೆ. ಇದೇ ಥರ ಎಲ್ಲ ಮಿರರ್ಗೂ ಹೀಗೆ ಹೂವು ಮಾಡ್ಕೋತಾ ಬನ್ನಿ. ಈಗ ಸುತ್ತಲೂ ಇರೋ ಈ ಗ್ಯಾಪಲ್ಲಿ ಒಂದೊಂದು ಮಿರರು ಇಡ್ತಾ ಬನ್ನಿ. ಈಗ ನಾವು ದೊಡ್ಡ ಜಾಗ ಇರೋದ್ರಿಂದ ದೊಡ್ಡ ಮಿರರನ್ನೇ ಉಪಯೋಗಿಸ್ಕೋಬೋದು. ಇಲ್ಲ ನಮ್ಮ ಜಾಗಕ್ಕೆ ತಕ್ಕಂತೆ ಚಿಕ್ಕ ಮಿರರ್ಗಳನ್ನು ಉಪಯೋಗಿಸ್ಕೋಬೇಕಾಗತ್ತೆ. ಈಗ ಸುತ್ತಲೂ ನಾವು ದೊಡ್ಡ ಜಾಗ ಇರೋದ್ರಿಂದ ದೊಡ್ಡ ಮಿರರನ್ನೇ ಹಾಕಿದ್ದೀವಿ. ಇದಕ್ಕೂ ಸ್ವಲ್ಪ ಈ ಥರ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ನಿಮ್ಗೆ ಯಾವ ಡಿಸೈನ್ ಬೇಕಾದ್ರೂ ಮಾಡ್ಕೋಬೋದು. ನಾನಿವಾಗ ಈ ಥರ ಮಾಡ್ತಾಯಿದ್ದೀನಿ. ಈ ರೀತಿ ನಾವು ಬಾರ್ಡ್ರನ್ನು, ಮಿಕ್ಕಿರೋ ಜಾಗನ ಬಾರ್ಡ್ರನ್ನು ಹೀಗೆ ಕವರ್ ಮಾಡ್ಕೋಬೇಕು. ಆವಾಗ ನಿಮಗೆ ಒಳಗಿರೋ ಈ ಬಿಳಿ ರಂಗೋಲಿನೇ ನಿಮಗೆ ಔಟ್ಲೈನ್ ಥರ ಬಂದು ಈ ಡಿಸೈನ್ ನೋಡಲಿಕ್ಕೊಂದು ತುಂಬ ಚೆನ್ನಾಗಿರುತ್ತೆ. ನೀವು ಹಬ್ಬ ಹರಿದಿನಗಳಲ್ಲಿ ದೇವ್ರ ಮುಂದೆ, ವ್ರತ ಪೂಜಾದಿಗಳ ಮುಂದೆ ಎಲ್ಲ ಕಡೆಯೂ ನೀವು ಇಂಥ ರಂಗೋಲಿನ ಹಾಕ್ಬೋದು. ಇವಾಗ ಸಾಯಂಕಾಲ ಈ ಲೈಟ್ ಬೆಳಕಿಗೆ ಈ ಮಿರರ್ಗಳು ಭಾಳ ಶೈನಿಂಗಾಗಿ ಹೊಳಿತಾ ಇರುತ್ತೆ. ನೋಡೋಕ್ಕೂ ತುಂಬ ಸುಂದರವಾಗಿ ಕಾಣುತ್ತೆ. ಈಗಿದು ಕಂಪ್ಲೀಟ್ ಆಗಿದೆ. ಈಗ ಸುತ್ತಲೂ ಬಾರ್ಡ್ರಿಗೆ ನಾವು ಈ ಸಣ್ಣ ಮಿರರ್ಸನ್ನು ನಾವು ಅಲಂಕಾರ ಮಾಡ್ತಾ ಬರಬೇಕು. ಅಥವಾ ಹಾಗೆ ಲೈಟ್ ಮೇಲೆ ಬರೋ ಹಾಗೆ ರಂಗೋಲಿ ಹಾಕಿದಾಗ ಈ ಮಿರರ್ಗಳೆಲ್ಲ ರಿಫ್ಲೆಕ್ಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ. ಈಗ ಬಾರ್ಡ್ರಿಗೆ ಈ ಥರ ಸಣ್ಣ ಮಿರರನ್ನು ಇಟ್ಕೊಳ್ತಾ ಬನ್ನಿ.
ಈ ರೀತಿ ನಾವು ಮಧ್ಯೆ ಎಲ್ಲ ಡಿಸೈನ್ ಮಾಡಾದಮೇಲೆ ಸುತ್ತಲೂ ಒಂದು ಖಾಲಿ ಜಾಗ ಇರುತ್ತಲ್ಲ, ಆವಾಗ ಇದನ್ನು ಸುತ್ತಲೂ ಒಂದು ಸಣ್ಣ ಸಣ್ಣ ಮಿರರ್ ಹಾಕ್ತಾ ಬಂದಾಗ ರಂಗೋಲಿಗೆ ಇನ್ನಷ್ಟು ಸುಂದರವಾಗಿ ಕಾಣುತ್ತೆ. ಈಗ ಬಾರ್ಡ್ರಿಗೆ ನಾವು ಚಿಕ್ಕ ಮಿರರ್ಗಳನ್ನ ಹಾಕಿದ್ದೀವಿ. ಇದು ಬೆಳಕಲ್ಲಿ, ಸಾಯಂಕಾಲ ಬೆಳಕಲ್ಲಿ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಆಮೇಲೆ ಮಧ್ಯೆ ಒಂದು ದೀಪ ಇಟ್ಟರು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಇಷ್ಟದ ಪ್ರಕಾರ ಹೇಗೆ ಬೇಕೋ ಮಾಡ್ಬೋದು. ಬೇರೆ ಬೇರೆ ಡಿಸೈನ್ಗಳು ಕೂಡ ನೀವು ಮಾಡ್ಬೋದು ಮತ್ತು ಮಿರರ್ಗಳು ಕೂಡ ಉಪಯೋಗಿಸ್ಬೋದು. ಈಗ ಮಿರರ್ ರಂಗೋಲಿ ಪೂರ್ತಿ ರೆಡಿಯಾಗಿದೆ. ಈ ರೀತಿ ರಂಗೋಲಿಗಳಲ್ಲಿ ನೀವು ಬೇರೆ ಬೇರೆ ಡಿಸೈನ್ಗಳನ್ನು ಹಾಕ್ಬೋದು. ಈ ಮಿರರ್ಗಳನ್ನು ಉಪಯೋಗಿಸಿ ಬೇರೆ ಬೇರೆ ಶೇಪ್ಗಳಲ್ಲೂ ಮಿರರ್ಗಳು ಸಿಗುತ್ತೆ. ಡೈಮಂಡು ಇಂಥ ಶೇಪ್ಗಳಲ್ಲಿ ರಂಗೋಲಿ ಸಿಗುತ್ತೆ. ಇವನ್ನೆಲ್ಲ ನೀವು ಉಪಯೋಗಿಸಿ ರಂಗೋಲಿಗಳನ್ನು ಸಹ ಹಾಕ್ಬೋದು. ವಿಧವಾದ ರಂಗೋಲಿಗಳನ್ನು, ಡಿಸೈನ್ಗಳನ್ನು ಸಹ ನೀವು ಮಾಡ್ಬೋದು. ಬೇರೆ ಬೇರೆ ಡಿಸೈನ್ಗಳನ್ನು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ನೀವು ಮಾಡಿಕೊಂಡು ಮನೆಯನ್ನು ಅಂದ ಹೆಚ್ಚಿಸ್ಬೋದು. ಮನೆಯ ಅಂಗಳಕ್ಕೆ ಮೆರುಗು ಕೊಡುವ ಈ ರಂಗೋಲಿಗಳು ನಿಮ್ಗೆ ಇಷ್ಟವಾಗಿರ್ಬೇಕಲ್ವಾ? ಈ ರಂಗೋಲಿ ಇದ್ರೆ ಮನೆಯ ಅಂದವೇ ಬೇರೆ. ಇವರು ಮಿರರ್ ಅನ್ನ ಇಟ್ಬಿಟ್ಟು ರಂಗೋಲಿಯನ್ನ ಹೇಗೆ ಹಾಕಬಹುದು ಅಂತ ತೋರಿಸಿಕೊಟ್ರು. ಈ ಬಾರಿ ಹಬ್ಬಕ್ಕೆ ನೀವು ಇಂತಹ ರಂಗೋಲಿಗಳನ್ನ ಹಾಕಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿ.